ಕಾಲಕ್ಕೆ ಕೆಲವು ಇದ್ದರು. ಆಮೇಲೆ ಒಂದು ಮೂಮೆಂಟ್ ಆಯಿತು, ಸಂಘಟನೆ ಆಯಿತು ಉತ್ತರ ಕರ್ನಾಟಕ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಅಶೋಕ್ ಪೂಜಾರಿ ಅಂತವರು, ನಮ್ಮ ಇವರು ಗಡಾಧರ್ ಅಂತವರು ಅದ್ರಲ್ಲಿ ಸೇರಿದ್ರು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಹಿರೇಮಠ ಅಂತ ಧಾರವಾಡದವರು ವಕೀಲರು, ಇಲ್ಲಿ ನಮಗೆ ಅನ್ಯಾಯ ಆಗ್ತದಪ್ಪ ಉತ್ತರ ಕರ್ನಾಟಕ ಅಂತೇಳಿ ಧ್ವನಿಯನ್ನು ಎತ್ತಕ್ಕೆ ಶುರು ಮಾಡಿದರು. ಇವತ್ತು 1, 4, 2, 3 ಇದ್ದಂಥ ಧ್ವನಿಗಳು ಇವತ್ತು ನಿಧಾನಕ್ಕೆ 10, 15, 20, 30, 40 ಆಗಲಿಕ್ಕೆ ಹೆಚ್ಚಿದ್ದಾವೆ. ಅತ್ಯುಕ್ತ ಧ್ವನಿಗಳು ರಾಜುಗಾಗಿ ಎಲ್ಲಕ್ಕೆ ಆಗಬಾರ್ದವ್ರು ಅವ್ರು ಶುರು ಮಾಡಿದ್ರು ಸಪ್ರೇಟ್ ನಮ್ಗೆ ರಾಜ್ಯಕ್ಕೆ ಕೊಡ್ರಪ್ಪ ಅಂತ. ಇಂಥ ಪ್ರಶ್ನೆ ಇವತ್ತು ಬಂದದ. ಅದೇ ಇವತ್ತೆಲ್ಲೋ ನಮ್ಮ ಶರಣ ಪ್ರಕಾಶ್ ಅವರು ಸಚಿವರು ಇಲ್ಲ ನಾವು ಒಂದು ಇರ್ತೀವಿ ಅಂತ ಹೇಳ್ತಿರ್ಬೋದು. ಬಟ್ ಅತಿ ಅನ್ಯಾಯ ಆದಾಗ, ಅತಿ ನೋವಾದಾಗ ಏನು ಮಾಡ್ತಾರೆ? ಅದಕ್ಕೆ ಬಿ ಆರ್ ಪಾಟೀಲ್ ಒಂದು ಸಲಹೆಯನ್ನು ಜೊತೆಗೆ ಎಲ್ಲ ಈ ಮಿನಿಸ್ಟರ್ಸ್ ಇವರು ಅಲ್ಲಿ ಹೋಗಿ ಅಭ್ಯಾಸ ಮಾಡಬೇಕಾಗಿದೆ ಪ್ರತಿಯೊಂದು. ಅದರಲ್ಲೂ ಉಸ್ತುವಾರಿ ಸಚಿವರು, ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರು ತಮ್ಮ ಜಿಲ್ಲೆಯಲ್ಲಿ ಏನು ನಡೆದದ, ಏನು ನಡಿಬೇಕಾಗ್ಯದ, ಏನು ಉಳಿದದ ಕೆಲಸಗಳು ನೋಡ್ಬೇಕು ಅವ್ರ ಕೆಲಸದು. ಮತ್ತು ಅದ್ರ ಜೊತೆ ಸಚಿವರು ಹೋಗಿ ಕೇಳ್ಕೋಬೇಕು ತಮ್ಮ ಸಚಿವ ಸ್ಥಾನವನ್ನು ಯಾಕೆ ಕಲ್ಪಿಸಿರ್ತಾರಪ್ಪ ಅಂದ್ರೆ ಈ ಆಡಳಿತಶಾಹಿ ವರ್ಗದವರು ಡಿ ಸಿ ಆಗಿರ್ಬೋದು, ಎ ಸಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಇವರೆಲ್ಲ ಸರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದು ನೋಡೋ ಸಲ ಇವ್ರು ಇಟ್ಟಿರ್ತಾರೆ, ಬಂದಿರ್ತಾರೆ. ಇವರು ಹೋಗಿ ಕೆಲಸ ಮಾಡ್ಕೊಂಡಿರೋದಲ್ಲ, ಅವ್ರು ಸರಿಯಾಗಿ ಕೆಲಸ ಮಾಡ್ತಾರಿಲ್ಲ, ಭ್ರಷ್ಟರಿದ್ದಾರೋ ಹೆಂಗೆ ಹುಡುಕ್ಬೇಕಾಗಿದ್ರು ಕೆಲಸ ಅನ್ನೂ ಸಹಿತ ನಮ್ಮ ಬಿ ಆರ್ ಪಾಟೀಲ್ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈ ನೆಲೆಗಟ್ಟಿನಲ್ಲೇ ಇದೇ ಮುಂದುವರಿದರೆ ಉತ್ತರ ಕರ್ನಾಟಕ ಬೇರೆ ಆಗಬೇಕು ಏನು ಕೂಗಿದ್ದಿದ್ದಲ್ಲ, ಇನ್ನಷ್ಟು ದಿನ ಹೋದರೆ ದೊಡ್ಡದಾಗ್ತದೆ, ಗಟ್ಟಿ ಆಗ್ತದೆ. ಆಗೇನು ಮಾಡೋರು ನೋಡಿರಿ. ಇವತ್ತು ಸಣ್ಣದು 1, 2, 3, 4 ಹೆಂಗೆ ಸಿಗೋಂಗದವು, ನಾಳೆ ಲಕ್ಷ ಕೋಟಿ